ಸೀತೆ, ನಿನಗೊಂದು ಸಂತೋಷದ ವಾರ್ತೆ ಇದೆ. ಏನದು ತ್ರಿಜಟೆ? ಆ ದುರುಳ ರಾವಣನೊಂದಿಗೆ ನನ್ನ ಸ್ವಾಮಿ ಯುದ್ಧ ಮಾಡುವ ಪ್ರಸಂಗ ಬಂತೆ, ಅಥವಾ ಈಗಾಗಲೇ ಅವನು ನನ್ನ ಸ್ವಾಮಿಯಿಂದ ಪರಾಜಿತನಾದನೆ? ನಿನ್ನ ಆತುರ ನನಗೆ ಅರ್ಥವಾಗುತ್ತದೆ ಸೀತೆ. ಅದಾಗಬೇಕಾದರೆ ಮೊದಲು ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ನಡೆಯುತ್ತಿರುವ ಯುದ್ಧ ಮುಗಿಯಬೇಕಲ್ಲವೇ? ಅದು ನಿಜ ತ್ರಿಜಟೆ. ಇಂದ್ರಜಿತು ಪರಾಭವಗೊಳ್ಳಬೇಕೆಂದರೆ ಅವನು ಹೋಮ ಅರ್ಧಕ್ಕೆ ಬಿಟ್ಟು ಬರಬೇಕು. ಆಲದ ಮರದ ಬಳಿ ಭೂತ ಬಲಿ ಕೊಡಲು ಅವಕಾಶವಾಗಬಾರದೆಂದು ನೀನೇ ಹೇಳಿದೆಯಲ್ಲ? ಹೌದು ಸೀತೆ, ನಾನೇ ಹೇಳಿದ್ದೆ. ಈಗ ಅದು ಸಾಧ್ಯವಾಗುತ್ತಿದೆ. ಆ ಆಲದ ಮರದ ಬಳಿಯಲ್ಲಿಯೇ ಲಕ್ಷ್ಮಣ ಮತ್ತು ಇಂದ್ರಜಿತುವಿಗೆ ಘೋರ ಯುದ್ಧ ನಡೆಯುತ್ತಿದೆಯಂತೆ. ಹೌದೇ? ಅಂದರೆ ಲಕ್ಷ್ಮಣನಿಂದ ಆ ರಾವಣ ಪುತ್ರ ಹತನಾಗುವ ಕ್ಷಣ ದೂರವಿಲ್ಲ ಅಲ್ಲವೇ ತ್ರಿಜಟೆ? ಹೌದು ಸೀತೆ.